ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕರ ರಾಶಿ ಮಕರ ಲಗ್ನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮಕರ ರಾಶಿ ಮಕರ ಲಗ್ನದವರಿಗೆ ಬರುವಂತಹ ಮಾರ್ಚ್ ತಿಂಗಳು ಮಿಶ್ರದಿಂದ ಉತ್ತಮ ಫಲವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಈ ಬರುವಂಥ ತಿಂಗಳಲ್ಲಿ ಸುಮಾರಷ್ಟು ಗ್ರಹಗಳ ಬದಲಾವಣೆಗಳಾಗ್ತಿದೆ. ಮಂಗಳ ನಿಮ್ಮ ಕುಟುಂಬ ಧನಸ್ಥಾನಕ್ಕೆ ಸಂಚಾರ, ಶನಿಯ ಜೊತೆಗೆ ಯುತಿ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಣಕಾಸಿನ ವಿಚಾರ ಆಗಿರ್ಬೋದು, ಮಾತುಕತೆಯಲ್ಲಾಗಿರ್ಬೋದು. ಜೊತೆಗೆ 2 ವಾರಗಳ ನಂತರ ರವಿಯ ಸ್ಥಳ ಬದಲಾವಣೆ, ರಾಹು ಜೊತೆಗೆ ಸಂಯೋಗ ನಿಮ್ಮ ತೃತೀಯ ಸ್ಥಾನದಲ್ಲಿ. ಈ ತೃತೀಯಕ್ಕೆ ಹೋದಾಗ ಸುಮಾರಷ್ಟು ಸಂಬಂಧಗಳಾಗಿರ್ಬೋದು, ನಿಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು, ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಬದಲಾವಣೆಗಳನ್ನು ನೋಡುವಂಥ ಸ್ಥಿತಿ ಇರುತ್ತೆ. ಗುರು ಚತುರ್ಥದಲ್ಲಿ ಯಥಾಸ್ಥಿತಿ, ಗುರುವಿನ ಬಲ ಇಲ್ಲ, ಆದರೂ ಕೂಡ ಕೆಲವೊಂದು ಅನುಕೂಲಗಳನ್ನು ನೋಡ್ಬೋದು. ಶುಕ್ರನ ಸ್ಥಿತಿ ನಿಮ್ಮ ಧನಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ತುಂಬ ಉತ್ತಮವಾದಂಥ ಯೋಗ, ಹಣಕಾಸಿನ ಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ಬೋದು. ಜೊತೆಗೆ ನೋಡಿ, ಬುಧನು ಕೂಡ ನಿಮ್ಮ ತೃತೀಯ ಮತ್ತು ಚತುರ್ಥ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಾನಾ ರೀತಿಯ ಅನುಕೂಲಗಳು ನಿಮ್ಮ ದೈನಂದಿನ ಜೀವನದಲ್ಲಿ ವೃತ್ತಿಯಲ್ಲಾಗಿರ್ಬೋದು, ಅವಕಾಶಗಳಾಗಿರ್ಬೋದು, ಅನುಕೂಲಗಳನ್ನು ನೋಡುವಂಥದ್ದಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಮೆರಗಿರುತ್ತೆ. ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಬರಬೇಕಾದಂಥ ಒಂದು ಭಾವನೆ, ಅದಕ್ಕೆ ತಕ್ಕಂಥ ಪ್ರಯತ್ನ ಕೂಡ ಮಾಡ್ತೀರಾ. ತುಂಬಾ ಓಡಾಟ, ಯೋಚನೆಗಳು, ಹೊಸ ಹೊಸ ಯೋಜನೆಗಳಾಗಿರ್ಬೋದು, ಅದಕ್ಕೆ ಸಂಪೂರ್ಣವಾದಂತಹ ಪ್ರಯತ್ನ, ಡೆಡಿಕೇಶನ್ ಕೂಡ ಇರುತ್ತೆ. ಅದರ ಜೊತೆಗೆ ನಿಮ್ಮ ಒಂದು ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲವನ್ನು ಕೂಡ ಇರುತ್ತೆ. ನೀವು ಯಾರನ್ನಾದರೂ ಭೇಟಿ ಮಾಡೋದಾಗಿರ್ಬೋದು, ಸುಮಾರಷ್ಟು ವಿಷಯಗಳಲ್ಲಿ ಒಂದು ರೀತಿಯಲ್ಲಿ ಗ್ರಹಣ ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ಸಾಮರ್ಥ್ಯದಲ್ಲಾಗಿರ್ಬೋದು, ಪ್ರಯಾಣ ಮಾಡಬೇಕಾದಂಥ ಒಂದು ಮಾನಸಿಕ ಸ್ಥಿತಿ, ದೂರದ ಪ್ರಯಾಣ ಮಾಡುವಂತಹ ಒಂದು ಆಲೋಚನೆಗಳು ಈ ಬರುವಂತಹ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬಕ್ಕೆ ಸೀಮಿತರಾಗಿರ್ತೀರ. ಕುಟುಂಬದ ಬಗ್ಗೆ, ನಿಮ್ಮ ಒಂದು ಹಣಕಾಸಿನ ಬಗ್ಗೆ ಆಗಿರ್ಬೋದು, ನಿಮ್ಮ ಇಷ್ಟಾರ್ಥಗಳ ಬಗ್ಗೆ ಹೆಚ್ಚಿನ ಫೋಕಸ್ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ನೋಡಿ. ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿಯನ್ನು ಆಗುವಂತಹ ಅವಕಾಶಗಳು ಕೂಡ ಇದೆ. ಕುಟುಂಬದಿಂದ, ಭೂಮಿಯಿಂದ ಆಗಿರ್ಬೋದು, ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯದ ಮೂಲಗಳು ವೃದ್ಧಿ ಆಗುವಂಥದ್ದು, ಹಣಕಾಸಿನ ಹರಿವಿರುತ್ತೆ. ಖರ್ಚುಗಳಿದ್ರೂ ಕೂಡ ಖರ್ಚಿನ ಮೇಲೆ ಕಡಿವಾಣ ಹಾಕುವಂಥದ್ದಾಗಿರ್ಬೋದು. ಒಂದು ಹಂತಕ್ಕೆ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ವೃದ್ಧಿ ಆಗುವಂತಹ ಅವಕಾಶಗಳು ಕೂಡ ಇರುತ್ತೆ. ಆದರೆ ನಿಮ್ಮ ವಾಣಿ, ನಿಮ್ಮ ಮಾತಾಗಿರ್ಬೋದು ತುಂಬ ಕಠೋರವಾಗಿರುವಂತಹ ಸಾಧ್ಯತೆ ಇರುತ್ತೆ. ಮಂಗಳ ಮತ್ತು ಶನಿಯ ಸಂಚಾರ ನಿಮ್ಮ ಧನಸ್ಥಾನದಿಂದ ಆಗ್ತಿರೋದ್ರಿಂದ ವಾಣಿ ಮೇಲೆ ತುಂಬ ಕುಟುಂಬದವ್ರ ಜೊತೆಗಾಗಿರ್ಬೋದು, ನೀವು ಯಾರ ಜೊತೆ ವ್ಯವಹಾರಗಳನ್ನು ಮಾಡ್ತಿರ್ತೀರ ಅಂಥವ್ರ ಜೊತೆಗಾಗಿರ್ಬೋದು, ನಿಮ್ಮ ವಾಣಿಯ ಮೇಲೆ ಹತೋಟಿ ಇಡಬೇಕು. ಇಲ್ಲಾಂದರೆ ಮನಸ್ತಾಪಗಳಾಗುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಗಳು ಬರುವಂತಹ ತಿಂಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸಂಬಂಧಗಳಲ್ಲಿ ಎಲ್ಲೋ ಮನಸ್ತಾಪಗಳು ಬರುವಂಥದ್ದಾಗಿರ್ಬೋದು, ವಾದ ವಿವಾದಗಳಿಂದ ನಿಮ್ಮ ಸಂಬಂಧಗಳಲ್ಲಿ ದೂರ ಆಗುವಂಥದ್ದಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಮತ್ತು ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು, ಸಹೋದ್ಯೋಗಿಗಳಾಗಿರ್ಬೋದು, ಯಾರ ಜೊತೆಗೆ ವ್ಯವಹಾರ ಮಾಡ್ತಿರ್ತೀರ ಅಂಥವರ ಜೊತೆಗೆ ಸಂಬಂಧ ಬಾಂಧವ್ಯ, ಮಾತಾಗಿರ್ಬೋದು, ಅನುಮಾನದ ಒಂದು ನಡೆ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. 2 ವಾರಗಳ ಕಾಲದ ನಂತರ ರಾಹು ಮತ್ತು ರವಿ, ಬುಧ ಈ 3 ಗ್ರಹಗಳ ಸಂಯೋಗ ನಿಮ್ಮ ಒಂದು ತೃತೀಯ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ತುಂಬಾ ಎಚ್ಚರಿಕೆ ಇಟ್ಕೋಬೇಕಾಗತ್ತೆ. ಯಾವುದೇ ಒಂದು ಹೊಸ ಕಾರ್ಯಾರಂಭ ಮಾಡೋದಾದರೆ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗಿರ್ಬೋದು, ಅಡೆತಡೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಅಗ್ರಿಮೆಂಟ್ ಮುಂದೂಡುವಂಥದ್ದಾಗಿರ್ಬೋದು, ಎಕ್ಸ್ಪೆಕ್ಟ್ ಮಾಡಿ ಬರಬೇಕಾದಂತಹ ನಿಮ್ಮದು ಯಾವುದೋ ಒಂದು ಡಾಕ್ಯುಮೆಂಟೇಷನ್ ಆಗಿರ್ಬೋದು, ನಿಮ್ಮ ಒಂದು ವರ್ಕ್ ಆರ್ಡರ್ ಆಗಿರ್ಬೋದು, ನೀವು ಅಂದುಕೊಂಡಂಥ ಒಂದು ಕೆಲಸ ಕಾರ್ಯಗಳಲ್ಲಿ ರಿಸಲ್ಟ್ ಆಗಿರ್ಬೋದು, ಅದರಲ್ಲಿ ವಿಳಂಬವನ್ನು ನೋಡುವಂತಹ ಸಾಧ್ಯತೆ. ಇದರ ಜೊತೆಗೆ ಮುಖ್ಯವಾಗಿ ಈ 2 ವಾರಗಳ ನಂತರ ನಿಮಗೆ ರವಿ, ರಾಹು ಮತ್ತು ಬುಧನ ಸಂಯೋಗ ಇರೋದ್ರಿಂದ ಸಾಲದ ವಿಚಾರ ಆಗಿರ್ಬೋದು, ಲೋನ್ಸ್ ವಿಚಾರ ಆಗಿರ್ಬೋದು, ಪ್ಲಸ್ ನಿಮ್ಮ ಒಂದು ಕೋರ್ಟ್ಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರದಲ್ಲಿ ನಿಮಗೆ ನೋಟಿಸಸ್ ಬರುವಂಥದ್ದು, ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು, ಸರ್ಕಾರದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಬರುವಂಥದ್ದು. ಯಾರು ಗೌರ್ಮೆಂಟ್ ಉದ್ಯೋಗದಲ್ಲಿದ್ದಾರೋ ಮತ್ತು ಗೌರ್ಮೆಂಟ್ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆ ಆಗಿರ್ಬೋದು, ರೇಡ್ಸ್ ಆಗಿರ್ಬೋದು, ಆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಮುಂಚಿತವಾಗಿಯೇ ಅದರ ಬಗ್ಗೆ ಯೋಚನೆ ಮಾಡಿ. ರಾಹು ಇದ್ದಾನೆ ತೃತೀಯದಲ್ಲಿ, ಬುಧನು ಕೂಡ ಸಂಯೋಗ ಮಾಡ್ತಿದ್ದಾನೆ. ಯಾವುದಾದ್ರೂ ಒಂದು ಮಾರ್ಗವನ್ನು ಕಂಡುಕೊಳ್ಳುವಂತಹ ಸಾಮರ್ಥ್ಯನೂ ಕೂಡ ನಿಮಗಿರುತ್ತೆ. ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಆಚೆ ಬರುವಂತಹ ದಾರಿ ಮಾರ್ಗ ನಿಮ್ಮ ಚಾತುರ್ಯತೆಯಿಂದ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ರಹಸ್ಯ ಕಾರ್ಯದಿಂದ ದುಡ್ಡು ಕಾಸು ಮಾಡುವಂತಹ ಒಂದು ಆಸಕ್ತಿ ತುಂಬ ಇರುತ್ತೆ. ಶಾರ್ಟ್ಕಟ್ ರೂಟಲ್ಲಿ ದುಡ್ಡು ಕಾಸು, ಬೆಟ್ಟಿಂಗು, ಗ್ಯಾಮ್ಲಿಂಗ್ ಆಗಿರ್ಬೋದು, ಶೇರ್ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ರಿಸ್ಕ್ ತೊಗೋಬೇಕಾದಂಥ ಮಾನಸಿಕ ಸ್ಥಿತಿ ಬರುತ್ತೆ. ತುಂಬಾ ಕೇರ್ಫುಲ್ ಆಗಿರಬೇಕು. ಯಾರು
ಈ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ, ಕೆಮಿಕಲ್ ಫರ್ಟಿಲೈಸರ್ಸ್ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ, ಮತ್ತು ಸ್ಟಾಕ್ ಬ್ರೋಕರೇಜ್ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಂಥವ್ರು ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಬರುವಂಥ ತಿಂಗಳಲ್ಲಿ. ಜೊತೆಗೆ ಗುರು ನಿಮ್ಮ ಕುಟುಂಬ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕುಟುಂಬದ ವಿಚಾರವಾಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಅವಕಾಶಗಳು ಕೂಡ ಇರುತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯ ಜೊತೆಗೆ ಅದರ ಮೇಲೆ ಅನುಕೂಲಗಳು ಕೂಡ ನೋಡುವಂಥ ಸಾಧ್ಯತೆ ತಿಂಗಳ ಕೊನೆಯ ಹಂತದಲ್ಲಿದೆ. ಬುಧ ಯಾವಾಗ ನಿಮಗೆ ಚತುರ್ಥ ಸ್ಥಾನದಿಂದ ಸಂಚಾರ ಆಗ್ತಾನೆ. ಸೊ ಹಾಗಾಗಿ ಬರುವಂಥ ತಿಂಗಳಲ್ಲಿ ಉತ್ತಮವಾದಂಥ ಫಲವನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿಮಗೆ ಶುಕ್ರ ನಿಮ್ಮದು ಕುಟುಂಬ ವಾಣಿ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು, ನೀವು ಇಷ್ಟಪಟ್ಟರ ಜೊತೆಗೆ ಓಡಾಟಗಳಾಗಿರ್ಬೋದು, ಅದರಲ್ಲಿ ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಸುಮಾರಷ್ಟು ರಹಸ್ಯ ಸಂಬಂಧಗಳು ಕೂಡ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಯಾವುದೇ ರೀತಿಯ ಸಂಬಂಧಗಳಲ್ಲಿ ತುಂಬ ಎಚ್ಚರಿಕೆ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಆ ವಿಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಉದ್ಯೋಗದ ಅವಕಾಶಗಳು ನೋಡಿ, ಉದ್ಯೋಗದ ಅವಕಾಶದಲ್ಲಿ ಬದಲಾವಣೆ ಮಾಡಬೇಕಾದಂಥ ಒಂದು ಮಾನಸಿಕ ಸ್ಥಿತಿ ಮಕರ ರಾಶಿಯವರಿಗಿರುತ್ತೆ. ಕೆಲಸದ ಒತ್ತಡ ಈ ಬರುವಂತಹ ತಿಂಗಳಲ್ಲಿ ಪ್ರೈವೇಟಲ್ಲಿ ಇರ್ಬೋದು, ಗೌರ್ಮೆಂಟಲ್ಲಿ ಇರ್ಬೋದು, ಅಂಥವರಿಗೆ ಹೆಚ್ಚಿನ ಕೆಲಸದ ಒತ್ತಡ ಆಗಿರ್ಬೋದು, ಹೆಚ್ಚಿನ ಜವಾಬ್ದಾರಿ ಆಗಿರ್ಬೋದು, ಆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಜಾಸ್ತಿ ಒತ್ತಡ ಇರುತ್ತೆ. ಹಾಗೆ ನಿಮಗೆ ಬೇರೆ ಅವಕಾಶಗಳು ಬದಲಾವಣೆ ಮಾಡಿಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಆಗಿರ್ಬೋದು. ಮುಂದೆ ಬರುವಂತಹ ದಿನಗಳಲ್ಲಿ ಯಾಕಂದರೆ ರವಿ ಮತ್ತು ರಾಹುವಿನ ಯುತಿ ನಿಮ್ಮ ತೃತೀಯ ಸ್ಥಾನದಲ್ಲಿರೋದ್ರಿಂದ ಆಕಸ್ಮಿಕವಾಗಿ ಸ್ಥಳ ಬದಲಾವಣೆ ಆಗಿರ್ಬೋದು, ಉದ್ಯೋಗದಲ್ಲಿ ಬದಲಾವಣೆಗಳು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ದೂರದ ಪ್ರಯಾಣ, ವಿದೇಶಕ್ಕೆ ಹೋಗೋರಿಗೆ ಸ್ವಲ್ಪ ಅಡೆತಡೆಗಳು ಬರುತ್ತೆ. ಹಾಕಿದಂಥ ಪ್ಲ್ಯಾನಿಂಗ್ ಆಗಿರ್ಬೋದು, ಇಲ್ಲಾಂದರೆ ಯೋಜನೆಗಳಾಗಿರ್ಬೋದು, ದೂರದ ಪ್ರಯಾಣದಲ್ಲಿ ಅಡೆತಡೆಗಳಿಲ್ಲ ಅಂದರೆ ಅನಿವಾರ್ಯ ಕಾರಣದಿಂದ ಕ್ಯಾನ್ಸಲ್ ಇಲ್ಲ ಪೋಸ್ಟ್ಪೋನ್ ಮಾಡಬೇಕಾದಂತಹ ಸ್ಥಿತಿ ಬರುವಂತಹ ಸಾಧ್ಯತೆ. ಹಾಗಾಗಿ ನಿಮ್ಮ ಯೋಜನೆಗಳಿಗೆಲ್ಲ ಆಲ್ಟರ್ನೇಟ್ ಪ್ಲ್ಯಾನನ್ನು ಮಾಡಿಕೊಂಡ್ರೆ ಉತ್ತಮ ಬರುವಂತಹ ತಿಂಗಳಲ್ಲಿ. ಇದರ ಜೊತೆಗೆ ನಿಮ್ಮ ಒಂದು ವ್ಯವಹಾರ, ಪಾರ್ಟ್ನರ್ಶಿಪ್ ವ್ಯವಹಾರ, ಸಂಬಂಧಗಳಾಗಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಹೊಸ ಕಾರ್ಯಾರಂಭದಲ್ಲಿ ಅಷ್ಟೊಂದು ಅನುಕೂಲಕರವಾದಂತಹ ಸಮಯ ಇದಲ್ಲ. ಯಾವುದೇ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ಒಪ್ಪಂದ ಆಗಿರ್ಬೋದು, ಅದರಲ್ಲಿ ಸುಮಾರಷ್ಟು ಮಿಸ್ಟೇಕ್ಗಳು ಇರುವಂಥದ್ದಾಗಿರ್ಬೋದು, ಇಲ್ಲಾಂದರೆ ನಿಮ್ಮಿಂದ ತಪ್ಪು ಒಂದು ಭಾವನೆಯಿಂದ, ಇಲ್ಲಾಂದರೆ ನೀವು ನೋಡದೇ ಇರುವಂತಹ ಒಂದು ಸಮಸ್ಯೆಗಳನ್ನು ನೋಡಿ ಅದರಲ್ಲಿ ಕರೆಕ್ಷನ್ ಮಾಡದೇ ನಿಮ್ಮಲ್ಲಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ರಾಹು ರವಿ ಬುಧ ನಿಮ್ಮ ಒಂದು ಅಗ್ರಿಮೆಂಟ್ ಸ್ಥಾನದಲ್ಲಿರೋದ್ರಿಂದ ಯಾವುದೋ ಒಂದು ಹಿಡನ್ ಕ್ಲಾಸ್ ಆಗಿರ್ಬೋದು, ನಿಮ್ಗೆ ಯಾವುದೋ ಒಂದು ರೀತಿಯ ಒಂದು ನಿಮ್ಗೆ ಗೊತ್ತಿಲ್ಲದಿರುವಂತಹ ಒಂದು ಡಾಕ್ಯುಮೆಂಟೇಷನ್ ಮೇಲೆ ನೀವು ಸೈನ್ ಮಾಡೋದಾಗಿರ್ಬೋದು, ಇಂತಹ ಒಂದು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾರಾದರೂ ತಜ್ಞ ಆಗಿರ್ಬೋದು, ಎಕ್ಸ್ಪರ್ಟ್ನ ಸಲಹೆ, ಯಾರಾದರೂ ಒಪಿನಿಯನ್ ತಗೊಂಡು ನೀವು ಅಗ್ರಿಮೆಂಟು, ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಆ ಸಮಸ್ಯೆಗಳಿಂದ ಆಚೆ ಬರುವಂತಹ ಯೋಗ. ಇಲ್ಲಾಂದರೆ ಇದೇ ಸಮಸ್ಯೆ ಮುಂದೆ ಬರುವಂತಹ ದಿನಗಳಲ್ಲಿ ದೊಡ್ಡದಾಗಿ ನಿಮಗೆ ತುಂಬಾ ಸಮಸ್ಯೆಗಳಿಗೆ ಸೇರುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೋಡಿ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಿದೆ. ಮಾಡಿದಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಸ್ವಂತದ ವ್ಯಾಪಾರದಲ್ಲಿ ಹಣಕಾಸಿನ ಹರಿವು, ಪೈಪೋಟಿ ಇದ್ದರೂ ಕೂಡ ನಿಶ್ಚಿತವಾದಂತಹ ಧನ ಯೋಗ ಇದೆ. ಯಾಕಂದರೆ ಮಂಗಳ ನಿಮಗೆ ಧನಸ್ಥಾನದಿಂದ, ಲಾಭಾಧಿಪತಿಗೆ ಧನಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನೀವು ಅಂದುಕೊಂಡಂಥದ್ದಾಗಿರ್ಬೋದು, ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಆಗಿರ್ಬೋದು, ನಿಮ್ಮ ಕುಟುಂಬದಾಗಿರ್ಬೋದು, ಸಮಾಜದಲ್ಲಿ ಒಂದು ಹಂತಕ್ಕೆ ನಿಮ್ಮ ಒಂದು ವ್ಯಾಲ್ಯೂ ಆಗಿರ್ಬೋದು, ಒಂದು ಸಕ್ಸಸ್ ಆಗಿರ್ಬೋದು, ಆ ಜನರಿಂದ ನಿಮಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಡಿಸ್ಪ್ಯೂಟ್ಸ್ಗಳಿಂದ ತುಂಬ ದೂರ ಇರಬೇಕು. ನೀವು ಬೇಡ ಆದರೂ ಕೂಡ ಡಿಸ್ಪ್ಯೂಟ್ಸು ಮತ್ತು ನೋಟಿಸಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಕೋರ್ಟ್ ಕಚೇರಿ, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಇಂಡೈರೆಕ್ಟಾಗಿ ಬೇರೆಯವ್ರ ವಿಚಾರದಲ್ಲಿ, ಆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಿಮಗೆ ಮಧ್ಯಸ್ಥಿಕೆ ವಹಿಸಲೇಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಇಂಥ ವಿಚಾರಗಳಿಂದ ದೂರ ಇದ್ದಷ್ಟು ಒಳ್ಳೆಯದು. ಇಲ್ಲಾಂದರೆ ಬೇರೆಯವ್ರು ಮಾಡಿದ ತಪ್ಪಿಗಾಗಿರ್ಬೋದು ನಿಮ್ಮ ದಂಡವನ್ನು ಕೊಡಬೇಕಾದಂಥ ಸ್ಥಿತಿ ಇರುತ್ತೆ. ಹಾಗೆ ಮುಖ್ಯವಾಗಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕು. ಯಾರಿಗೆ ಹೃದಯ ಸಂಬಂಧಪಟ್ಟಂಥ ಸಮಸ್ಯೆ, ರಕ್ತದ ಒತ್ತಡ ಮತ್ತು ಅಲರ್ಜಿಗಳಿರುತ್ತೆ, ಅವರು ತುಂಬಾ ಎಚ್ಚರಿಕೆ ಇರುತ್ತೆ. ಅದರಲ್ಲಿ ಉಲ್ಬಣಗಳಾಗುವಂಥದ್ದು ಇರುತ್ತೆ ನಿಮಗೆ. ಸೊ ಹಾಗಾಗಿ ಆಸ್ಪತ್ರೆ ಓಡಾಟಗಳು ಕೂಡ ಇದೆ. ಆದರೆ ಒಂದು ಹಂತದ ಮಟ್ಟಿಗೆ ಟ್ರೀಟ್ಮೆಂಟ್ ಕೂಡ ಫಲಕಾರಿಯಾಗತ್ತೆ. ಆದರೆ ತುಂಬ ದೀರ್ಘಕಾಲದವರೆಗೆ ಈ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಿಮಗೆ ಮಾತ್ರೆಗಳನ್ನು ನುಂಗಲೇಬೇಕಾದಂತಹ ಪರಿಸ್ಥಿತಿ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಮಕರ ರಾಶಿ, ಮಕರ ಲಗ್ನದವರ ಆರೋಗ್ಯದ ವಿಚಾರದಲ್ಲಿ. ಸೊ ಏನು ಪರಿಹಾರವನ್ನು ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ಈಶ್ವರನ ಆರಾಧನೆ ಮಾಡೋದು. ಪ್ರತಿ ಸೋಮವಾರ ಮತ್ತು ಶನಿವಾರ ದಿವಸ ಈಶ್ವರನ ಆರಾಧನೆ, ಈಶ್ವರನಿಗೆ ಜಲಾಭಿಷೇಕವನ್ನು ಮಾಡೋದು ತುಂಬ ಉತ್ತಮ. ಇದರ ಜೊತೆಗೆ ನೀವು ನಿಮ್ಮ ಶನೈಶ್ಚರನ ಪರಿಹಾರವನ್ನು ಮಾಡ್ಕೊಳ್ಳಿ. ಶನೈಶ್ಚರನಿಗೆ ಪ್ರತಿ ಶನಿವಾರ ದಿವಸ ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಫಲ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ತುತಿ ಪಠನೆ ಮಾಡೋದ್ರಿಂದ
ಲೀಗಲ್ ಆಗಿರ್ಬೋದು, ಕೋರ್ಟ್ ಕಚೇರಿ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಓಡಾಟ ಆಗಿರ್ಬೋದು, ವ್ಯಕ್ತಿಗಳಿಂದ ಮೋಸ ಆಗೋದು, ಇದರಿಂದ ಆಚೆ ಮತ್ತು ದೂರ ಇರುವಂತಹ ಅವಕಾಶಗಳಿರುತ್ತೆ. ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ಬುಧನ ರತ್ನ ಪಚ್ಚೆಯನ್ನು ಧಾರಣೆ ಮಾಡಿ ಅದರಿಂದ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಎದುರಿಸುವಂಥ ಸಾಮರ್ಥ್ಯ, ಚಾಣಾಕ್ಷತನ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಕಾರ್ಯವನ್ನು ಸಾಧನೆ ಮಾಡುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಸೊ ಹೇಳಿದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.